ಮತ್ಸ್ಯಪಾತ್ರಿಕಾ ಕಲಾವಿದೆ ಆರಾಧನಾ ಭಟ್ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ನನ್ನ ಸಿನಿಮಾ ಪುಟಾಣಿ ಪವರಿದ ಶೂಟಿಂಗಲ್ಲಿದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ. ನಾನು ಇವತ್ತು ಶೂಟಿಂಗೋಸ್ಕರ ಬೆಂಗಳೂರಲ್ಲಿದ್ದೀನಿ. ಸೊ ನೀವೇ ನೋಡ್ತಾ ಇದ್ದಾರೆ ಲೊಕೇಶನ್ ಎಷ್ಟು ಸುಂದರವಾಗಿದೆ ಅಂತ ಹೇಳಿ. ಎಸ್ ನೋಡಿದ್ರಲ್ಲ, ಹಾಗೆ ತುಂಬಾ ಖುಷಿ ಆಗ್ತಾ ಇದೆ. ಈ ಸಿನಿಮಾ ಪುಟಾಣಿ ಪವರ್ ಹೆಸರೇ ಹೇಳುವಂತೆ ಇದು ಸಣ್ಣ ಮಕ್ಕಳ ಪವರ್ ತೋರಿಸುತ್ತೆ. ಹಾಗೆ ಇದರಲ್ಲಿ ಒಳ್ಳೆ ಮೆಸೇಜ್ ಇದೆ ಜನರಿಗೆ, ಹಾಗೆ ಬಾಲಕಾರ್ಮಿಕರ ಬಗ್ಗೆ, ಹಾಗೆ ಬಾಲಕಾರ್ಮಿಕರು ಎಷ್ಟೆಲ್ಲ ಇದ್ದಾರೆ, ಸೊ ಏನೆಲ್ಲ ಇದ್ರೆ ನಮ್ಮ ದೇಶಕ್ಕೆ ಹಾಳಾಗ್ತಿದೆ ಅಂತ ಹೇಳಿ ಒಂದು ಒಳ್ಳೆ ಮೆಸೇಜನ್ನು ಈ ಸಿನಿಮಾ ಕೊಡುತ್ತೆ. ಥ್ಯಾಂಕ್ ಯು. ಖುಷಿ ಆಗ್ತಾ ಇದೆ. ಈ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗಿ 1 ಮಂತ್ ಕಡೆ ಕಳೀತು. ಸೊ ಈಗಲೂ ಕೂಡ ಶೂಟಿಂಗ್ ನಡೀತಾನೆ ಇದೆ. ನೀವು ನೋಡ್ತಾ ಇರ್ಬೋದು, ಶೂಟಿಂಗ್ ಸ್ಪಾಟಲ್ಲಿ ನಿಂತಿದ್ದಾರೆ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಬನ್ನಿ, ನನ್ನ ಈ ಸಿನಿಮಾದಲ್ಲಿ ಒಬ್ಬ ವಿನರ್ ಇದ್ದೀನಿ. ಇವರು ನಮ್ಮ ಈ ಸಿನಿಮಾದ ಅಸಿಸ್ಟೆಂಟ್ ಡೈರೆಕ್ಟರ್, ಸ್ವಲ್ಪ ಬ್ಯುಸಿ ಆಗಿದ್ದಾರೆ. ಮಂಜುನಾಥ್ ಅಂತ ಇವ್ರ ಹೆಸರು. ಇಸ್ ಅ ವೆರಿ ಗುಡ್ ಬ್ರದರ್. ಆ್ಯಂಡ್ ನೀವು ಪುಟಾಣಿ ಪವರ್ ಸಿನಿಮಾ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಪುಟಾಣಿ ಪವರ್ ಆ್ಯಕ್ಚುಲಿ ಇದು ಬಾಲಕಾರ್ಮಿಕರ ಬಗ್ಗೆ ನಡೀತಾ ಇರೋ ಸಿನಿಮಾ. ಅದ್ರ ಬಗ್ಗೆ ನಾನು ಹೇಳೋದಕ್ಕಿಂತ ಜಾಸ್ತಿ ಇವಳು ಹೇಳ್ಬಿಡ್ತಾರೆ, ಯಾಕೆಂದ್ರೆ ಈ ಮೂವಿ ಹೀರೋಯಿನ್ ಇವರು. ನಾನು ಸ್ವಲ್ಪ ಬಿಸಿ ಇದ್ದೀನಿ, ಆಮೇಲೆ ಮಾಡ್ತೀನಿ. ಬಾಯ್ ಬಾಯ್ ಬಾಯ್. ಖಂಡಿತವಾಗಿಯೂ ಇದು ಪುಟಾಣಿ ಪವರ್ ಅಂತ ಹೆಸರೇ ಸೂಚಿಸಿರುವಂತೆ ಸಣ್ಣ ಮಕ್ಕಳ ನಿಜವಾದ ಪವರ್ ಇದು. ಹಾಗೆ ಇದರಲ್ಲಿ ಬಾಲಕಾರ್ಮಿಕರು, ಈಗ ಇನ್ನೊಂದು ಮಕ್ಕಳಲ್ಲಿ ಬಾಲಕಾರ್ಮಿಕ ಮಕ್ಕಳೇ ಕೆಲಸ ಮಾಡೋರಿಗೆ ಕಾಣಿಸ್ತಾ ಇದ್ದಾರೆ. ಸೊ ಇದರಲ್ಲಿ ನಾನು ಲೀಡ್ ರೋಲನ್ನು ಪ್ಲೇ ಮಾಡ್ತಾ ಇದ್ದೀನಿ. ಹಾಗೆ ಬನ್ನಿ, ಈ ನಮ್ಮ ಸಿನಿಮಾದ ಇನ್ನೊಬ್ರು ಮೇನ್ ಪಿಲ್ಲರ್ ಅನ್ನ ಪರಿಚಯ ಮಾಡ್ತೀನಿ. ಇವರು ಬೇರೆ ಯಾರು ಅಲ್ಲ, ನಮ್ಮ ಪುಟಾಣಿ ಪವರ್ ಸಿನಿಮಾದ ಕ್ಯಾಮ್ರಾ ಅಲ್ಲಿಂದ ಬೇಡ ಅಕ್ಕ ನಮ್ಮ ಹತ್ರ ನೋಡು. ಈ ಊರ್ಬತ್ತಿ ವಾಸ್ತೆ ದೇಶಕ್ಕೋಸ್ಕರ ಸಹಾಯದಲ್ಲಿ ದೇಶ ರಕ್ಷಣೆ ಮಾಡಿ ದೇಶಕ್ಕೋಸ್ಕರ ಸಹಾಯದಲ್ಲಿ ಮೇನ್ ಕ್ಯಾಮ್ರಾಮನ್ ಅಂತ ಹೇಳ್ಬೋದು ಜೀವ ಆಂಟೋನಿ ಸರ್ ಅಂತ ಹೇಳಿ. ಸಖತ್ತಾಗಿ ಏನು ಅದ್ಭುತವಾಗಿ ಸೆರೆ ಹಿಡಿತಾರೆ, ಒಳ್ಳೆ ಚಿತ್ರೀಕರಣವನ್ನು ಚಿತ್ರಿಸಿದ್ದಾರೆ, ಚಿತ್ರ ಶೂಟ್ ಮಾಡಿದ್ದಾರೆ ಕ್ಯಾಮ್ರಾ. ಸೊ ಹಾಗೇನೆ ನಮ್ಮ ಜೊತೆ ಇನ್ನಿಬ್ರು ಕ್ಯಾಮ್ರಾಮನ್, ಇವರ ಹೆಸರು ನಂದ ಗೋಕುಲ ಅಂತ, ನಂದಕುಮಾರ ಅಂತಲೇ ಹೇಳ್ಬೋದು. ಸುಂದರವಾಗಿ ತಮ್ಮ ಒಂದು ಕ್ಯಾಮ್ರಾ ತೋರಿಸಿ ಜನರಿಗೆ ಈ ಒಂದು ಕ್ಯಾನಾನ್ ಕ್ಯಾಮ್ರಾದಿಂದ ನಮ್ಮೆಲ್ಲರ ಸುಂದರವಾದ ಮೇಕಿಂಗ್ ವಿಡಿಯೋ ಮಾಡಿ ಫೋಟೋನ ಸೆರೆ ಹಿಡಿದಿದ್ದಾರೆ. ಹಾಗೆ ನಾವಿಷ್ಟು ಸುಂದರವಾಗಿ ಕಾಣ್ತಿದ್ದೀವಲ್ಲ, ಅದಕ್ಕೆ ಮುಖ್ಯ ಕರ್ತವ್ಯರಿದ್ದಾರೆ. ಬನ್ನಿ, ಅವರನ್ನು ಯಾರು ಅಲ್ಲ, ಎಷ್ಟು ನಾವು ಪ್ರೀತಿಯಿಂದ ಕರಿತೀವಿ ಅಣ್ಣ ಅಣ್ಣ ಅಂತ. ಸೊ ಹೆಸರನ್ನೆಲ್ಲ ನೆನಪಿಟ್ಕೊಳ್ಳಲ್ಲ ನಾವು. ಸೊ ಇವ್ರ ಹೆಸರು ಕೃಷ್ಣ ಅಂತ. ತುಂಬ ಚೆನ್ನಾಗಿ ನಮಗೆ ಮೇಕಪ್ ಮಾಡಿದ್ದಾರೆ. ಸೊ ಥ್ಯಾಂಕ್ಸ್ ಅಣ್ಣ. ಬಾಯ್ ಹೇಳಿ. ಏನು ಇಷ್ಟಪಡ್ತೀರಾ ನಮ್ಮ ಜನರಿಗೆ? ತುಂಬ ಚೆನ್ನಾಗಿದೆ, ಎಲ್ಲ ಬಂದು ಥಿಯೇಟ್ರಲ್ಲೇ ನೋಡಿ, ಎಲ್ಲ ಪ್ರೋತ್ಸಾಹಿಸಿ ಅಂತ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನೊಬ್ರು ನಮ್ಮ ಆರ್ಟಿಸ್ಟ್ ಅಂತ ಶಿ ಇಸ್ ಮೈ ಬೆಸ್ಟ್ ಫ್ರೆಂಡ್ ಆ್ಯಂಡ್ ಆಲ್ಸೋ ಇನ್ ಮೂವಿಯಲ್ಸು ಕೂಡ ನನ್ನ ಫ್ರೆಂಡ್. ನಿಜವಾದ ಹೆಸರು ಶ್ರೀರಕ್ಷಾ ಅಂತ. ನಾವೆಲ್ಲರೂ ಇಡ್ಲಿ ರಕ್ಷಾ ಅಂತ ಹೇಳಿ ಕರಿತೀವಿ, ಯಾಕಂದ್ರೆ ಇವರಮ್ಮ ಜಾಸ್ತಿ ಇಡ್ಲಿ ಮಾಡ್ತಾರಂತೆ. ಇಲ್ಲಿ ಕೂಡ ಇಡ್ಲಿ
ಒಂದು ಸುಂದರವಾದ ಪ್ಲೇಸ್. ನೀವೇ ನೋಡಿದ್ರೆ ಎಷ್ಟು ಮೆಟ್ಲು ಅಂದ್ರೆ ಒಂದೊಂದು ಮೆಟ್ಲು ಅದು ನಮ್ಗೆ ಒಂದೊಂದು ಪುಣ್ಯ ಸಿಗುತ್ತಂತೆ, ಒಂದೊಂದು ಜನ್ಮದ ಪುಣ್ಯ ಸಿಗುತ್ತಂತೆ. ನಾನು ಆಲ್ರೆಡಿ ಸರಿ ಹೋಗಿ ಬಂದಿದ್ದೀನಿ, ತುಂಬ ಖುಷಿ ಆಗ್ತಾ ಇದೆ. ಹಾಗೆ ಶೂಟಿಂಗ್ ಆಗ್ತಾ ಇದೆ, ಎಷ್ಟು ಶೂಟಿಂಗ್ ಮಾಡ್ತಾ ಮಾಡ್ತಾ ಬೆಳಗಿನ ಸಂಜೆ ತನಕ ಸ್ವಲ್ಪ ಸಾಕಾಗಿದೆ. ಬನ್ನಿ ನಮ್ಮ ಈ ಒಂದು ಸುಂದರವಾದ ಸಿನಿಮಾದ ಒಂದು ಒಳ್ಳೆ ಮೆಸೇಜ್ ಅನ್ನ ಈ ಸಿನಿಮಾ ಕೊಡುತ್ತೆ. ಸೊ ನಿಮ್ಮೆಲ್ಲರ ಹತ್ರ ಕೇಳ್ಕೊಳ್ಳೋದಿಷ್ಟೇ, ಈ ಸಿನಿಮಾನ ನೋಡಿ ನಮಗೆ ಸಪೋರ್ಟ್ ಮಾಡಿ, ನಿಮ್ಮ ಪ್ರೀತಿ ಆಶೀರ್ವಾದ ಹೀಗೆ ನಮ್ಮ ಮೇಲೆ ಸದಾ ಇರಲಿ ಅಂತ ಹೇಳಿ. ಹಾಗೆ ಲಾಸ್ಟಿಗೆ ಥ್ಯಾಂಕ್ ಯು ಸೋ ಮಚ್. ಈ ಚಾನೆಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.